ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನುಡಿ ಸಾಫ್ಟ್ವೇರ್ ಬಗ್ಗೆ ನೋಡೋಣ. ಯಾಕಂದರೆ ನಾಳೆ ಎಕ್ಸಾಮ್ ಇದೆಯಲ್ಲ, ಅದರ ಸಲುವಾಗಿ ಇದು ಹೆಲ್ಪ್ ಆಗ್ಬೋದು. 1 ಅಥವಾ 2 ಕ್ವಶನ್ ಬರ್ಬೋದು. KPSCಯಲ್ಲಿ ಅಂತೂ 2-3 ಕ್ವಶನ್ ನುಡಿ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಇದು ಕನ್ನಡದಲ್ಲಿರೋ ಸಾಫ್ಟ್ವೇರ್ ಅಂದರೆ ಇದು ಒಂದೇ ಮೇನ್ ಆಗಿರೋದು. ಬೇರೆ ಸಾಫ್ಟ್ವೇರ್ಸು ಇದ್ದಾವೆ, ಬಟ್ ಇವಾಗ ಪ್ರೆಸೆಂಟ್ಲಿ ಜಾಸ್ತಿ ಯೂಸ್ ಮಾಡ್ತಿರೋದು, ಆಲ್ಮೋಸ್ಟ್ ಯೂಸ್ ಮಾಡ್ತಿರೋದು ಕರ್ನಾಟಕ ಗೌರ್ಮೆಂಟ್ ಎಲ್ಲ ಅಂದರೆ ನುಡಿ ಸಾಫ್ಟ್ವೇರ್. ಓಕೆನಾ? ಈ ನುಡಿ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದು ಪೇಜ್ ಇದೆ, ಇದು 5 ನಿಮಿಷ ಆಗ್ಬೋದು, ಅಷ್ಟು ಹೇಳ್ತೀನಿ. ಅದರಲ್ಲೇ ಕ್ವಶನ್ ಬರುತ್ತೆ. ಓಕೆನಾ? ನೋಡಿ, ನುಡಿ ಸಾಫ್ಟ್ವೇರ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ಕ್ವಶನ್ ಬರುತ್ತೆ. ಓಕೆನಾ? ಯಾರು ರಚನೆ ಮಾಡಿದ್ದು ಅಂತಲೂ ಬರ್ಬೋದು. ಯಾರಂದರೆ ಕನ್ನಡ ಗಣಕ ಪರಿಷತ್. ಇದೊಂದು ನೆನಪಿರಲಿ ನಿಮಗೆ. ಒಂದು ಕ್ವಶನ್ ನೋಡಿದ್ದು ಯಾವುದಂದರೆ ಕನ್ನಡ ಗಣಕ ಪರಿಷತ್. ಇವರು ಇದನ್ನು ರಚನೆ ಮಾಡಿರ್ತಾರೆ. ಮತ್ತು ಕರ್ನಾಟಕ ಗೌರ್ಮೆಂಟ್ ಆ ಥರ ಬಂದಿರುತ್ತೆ, ಅದನ್ನೆಲ್ಲ ಹಾಕ್ಬೇಡಿ. ಮತ್ತು ಕರೆಕ್ಟಾಗಿ ನೋಡ್ಕೊಂಡು ಟಿಕ್ ಮಾಡಿ. ಕನ್ನಡ ಗಣಕ ಪರಿಷತ್ತು ಒಂದು ಕ್ವಶನು. ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಬರುತ್ತೆ ನೋಡಿ. 27/12/2001 ಡೇಟ್ ನಾನು ಬರೆದಿದ್ದೀನಿ ನೋಡಿ, ಇಲ್ಲಿ ಕಾರ್ನರಲ್ಲಿ 2001 ಈ ಡೇಟಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ಹಾಕಿದ್ದೀನಿ ನೋಡಿ. ಓಕೆನಾ? ನೆಕ್ಸ್ಟ್ ನುಡಿ ಮೇಲೆ 2 ಥರ ಆಯ್ತು ನೋಡಿ. ಯಾರು ಸ್ಟಾರ್ಟ್ ಮಾಡಿದ್ದು, ಯಾವ ಇಯರಲ್ಲಿ. ಇದೊಂದು ಏನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಯಾವುದು ಕನ್ನಡ ಗಣಕ ಪರಿಷತ್. ಇದೇನು ಕೇಳಲ್ಲ, ಬಟ್ ಇರಲಿ. ನೆಕ್ಸ್ಟು ಇವು ನಾರ್ಮಲ್ ನಿಮಗೆ ಗೊತ್ತಿದೆ. ಇವು ಏನು ಟೈಪ್ ಮಾಡ್ತಿರಲ್ಲ ಅದೇ ಥರನೇ ಇರುತ್ತೆ. ಇವಾಗ ನಾರ್ಮಲ್ ಟೆಕ್ಸ್ಟ್ ಹೆಂಗೆ ಮಾಡ್ತಿರಲ್ಲ ಆ ಥರನೇ ಇರುತ್ತೆ. ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನೇನಂತ ನೋಡೋಣ. ನೋಡಿ, ಫಸ್ಟ್ ಇದೊಂದು ಲಿಸ್ಟ್ ಮಾಡಿ ಇಟ್ಕೋಬೇಕು ನೀವು. ನೋಡಿ, ಇಲ್ಲಿ ಎಮ್ ಬಂದರೆ ಏನು ಬರುತ್ತೆ, ಜೀರೋನ. ಓಕೆನಾ? ಎಮ್ ಬಂದರೆ ಜೀರೋನ ಟೈಪ್ ಮಾಡಬೇಕು. ನೋಡಿ, ಈಗ ಯಾ ಬಂದರೆ ಜಡ್ ಇರುತ್ತೆ ಇಂಥದ್ದು. ಮತ್ತು ಶ ಬಂದರೆ ದೊಡ್ಡ ಶ ಬರುತ್ತಲ್ಲ, ಅದು ಬಂದರೆ ನೋಡಿ ಇದು ಗೊತ್ತಾಗಲ್ಲ. ಅವಾಗೇನು ಇದು ಎಕ್ಸ್ ಇದೆ. ಇವನ್ನ ಮಾತ್ರ ಒಂದು ಕಡೆ ನೀವು ಲಿಸ್ಟ್ ಮಾಡಿ ಇಟ್ಕೋಬೇಕು. ಬೇಕಿದ್ರೆ ಈ ಫೋಟೋನ ಒಂದೇ ಪೇಜ್ ಇದೆ, ಇದನ್ನು ನೀವು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಬೇಕಿದ್ರೆ ನೀವು ನೋಡ್ಕೋಬೋದು. ಈಗ ಕ ಬಂದರೆ ಇದಕ್ಕೆ ನಾರ್ಮಲಾಗಿ ಸ್ಮಾಲ್ ಕೆನ, ಮತ್ತು ದೊಡ್ಡ ಕ ಬರುತ್ತಲ್ಲ ಈ ಥರ ಬಂದರೆ ಇದಕ್ಕೆ ಕ್ಯಾಪಿಟಲ್ ಕೆ. ಅಷ್ಟೇ. ಇವೆಲ್ಲನೂ ಸೇಮ್ ಇರ್ತವೆ. ನೀವೇನು ಟೆಕ್ಸ್ಟ್ ಮೆಸೇಜ್ ಮಾಡ್ತಿರಲ್ಲ ಅದೇ ಥರ. ಬಟ್ ನೀವೇನು ಈ ಲೈನ್ ಒಂದು ನೋಡ್ಕೊಳ್ಳಿ. ಏನು ಟ ಇದ್ದರೆ ಕ್ಯೂ, ಟ ಇದ್ದರೆ ಇದು ಕ್ಯಾಪಿಟಲ್ ಕ್ಯೂ ನೋಡಿ. ಡ ಇದ್ದರೆ ಸ್ಮಾಲ್ ಡಬ್ಲು, ಡ ಇದ್ದರೆ ಏನು ಕ್ಯಾಪಿಟಲ್ ಡಬ್ಲುನ ಇದು. ಮತ್ತು ನ ಇದ್ದರೆ ಎನ್, ಏನು ಕ್ಯಾಪಿಟಲ್ ಎನ್, ನ ಇದ್ದರೆ ಸ್ಮಾಲ್ ಎನ್. ಇದು ಒಂದು ಲೈನ್ ಒಂದು ಕಡೆ ಮಾಡ್ಕೊಳ್ಳಿ. ಮತ್ತು ಇದು ಏನಿದೆ ನೋಡಿ, ಇದೊಂದು ಕಡೆ ಬರ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತೀನಿ, ಇದನ್ನು ನೋಡಿ ನೀವು. ಮತ್ತು ಇನ್ನೊಂದು ಏನಂದರೆ ಒತ್ತಕ್ಷರ ನೋಡಿ. ಇದೊಂದು ಮಾಡಿದ್ದೀನಿ ನೋಡಿ, ಒತ್ತಕ್ಷರದ ನೋಡ್ಕೊಳ್ಳಿ. ಒತ್ತಕ್ಷರ ಏನಾದರೂ ಒತ್ತಕ್ಷರ ನೀವು ನೆಕ್ಸ್ಟ್ ಒತ್ತಕ್ಷರಕ್ಕೆ ಹೋಗಬೇಕು ಅಂದರೆ ನೀವೇನು ಮಾಡಬೇಕು, ಸ್ಮಾಲ್ ಎಫ್ನ ಹಾಕಬೇಕು, ಸ್ಮಾಲ್ ಎಫ್. ಮತ್ತು ಈ ಥರ ಸಿಂಬಾಲ್ ಇರುತ್ತೆ ನೋಡಿ, ಪರ್ವ ಅಂತ ಈ ಥರ ಮುಂದೆ ಬಂದಿರುತ್ತಲ್ಲ, ಅದಕ್ಕೆ ಕ್ಯಾಪಿಟಲ್ ಎಫ್ನ ಹಾಕಬೇಕು. ನೆಕ್ಸ್ಟು ಕ ಈ ಥರ ಬರುತ್ತಲ್ಲ, ಇದಕ್ಕೆ ಏನು ಮಾಡ್ಬೇಕು ನೀವು ನೋಡಿ. ಕೆ ಅಂದರೆ ಕ ಆಯಿತು. ಈ ಈ ಥರ ಇರುತ್ತಲ್ಲ, ಇದಕ್ಕೆ ಏನು ಮಾಡಬೇಕು, ಡಬಲ್ ಎಫ್ನ ಹಾಕಬೇಕು, ಡಬಲ್ ಎಫ್. ಇದನ್ನು ಲಿಸ್ಟ್ ಮಾಡಿ ನೀವು ಇಟ್ಕೊಳ್ಳಿ, ಕರೆಕ್ಟಾಗಿ ಯೂಸ್ ಆಗುತ್ತೆ ನೋಡಿ. ಹಾಗೆ ಎ ಸ್ಮಾಲ್ ಎ, ಹಾಗೆ ಕ್ಯಾಪಿಟಲ್ ಎ, ಹೀಗೆ ಕ್ಯಾಪಿಟಲ್ ಐ. ಇದನ್ನೆಲ್ಲ ಸೇಮ್ ಇರುತ್ತೆ, ಇದೇನು ಚೇಂಜ್ ಇರಲ್ಲ. ಇಲ್ಲಿ ನೋಡಿ, ಇನ್ನೊಂದೇನೆಂದರೆ ದೊಡ್ಡ ರೂ ಇರುತ್ತಾ. ಇದಕ್ಕೆ ಏನು ಮಾಡ್ತಾರೆ, ಕ್ಯಾಪಿಟಲ್ ಆರ್ ಹಾಕಿದ್ರೆ ರೂ, ಯು ಹಾಕಿದ್ರೆ ಆಗುತ್ತಂತ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ, ಬಟ್ ಅಲ್ಲ. ಅದು ಏನು ಹಾಕಬೇಕು, ಆರ್ ಹಾಕಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಎಕ್ಸ್. ಇದು ರಾಂಗ್ ಆಗುತ್ತೆ. ಇದನ್ನೆಲ್ಲ ನಾನು ಯಾವ್ದು ತಪ್ಪಾಗುತ್ತೆ ಯಾವ್ದು ಕರೆಕ್ಟ್ ಅಂತಲೂ ಹಾಕಿದ್ದೀನಿ, ನೋಡ್ಕೋಬೋದು ನೀವು. ನೋಡಿ, ಐ ಬಂದರೆ ಗೊತ್ತಾಗಲ್ಲ. ಸೊ ಐ ಬಂದರೆ ಏನಾಗುತ್ತೆ, ವೈ. ಓಕೆನಾ? ಇಲ್ಲೆಲ್ಲ ನಾನು ಸ್ಟಾರ್ ಮಾರ್ಕ್ ಇಟ್ಕೊಂಡು ಹಾಕೊಂಡಿದ್ದೀನಿ ನೋಡಿ. ಈ ಥರ ನೀವು ಒಂದೊಂದು ಕಡೆ ಬರೆದಿಟ್ಕೋಬೇಕು. ಅವು ಬಂದರೆ ಗೊತ್ತಾಗಲ್ಲ. ಯಾವುದು ನಿಮ್ಗೆ ಗೊತ್ತಿರಲ್ಲ ಅದನ್ನು ಮಾತ್ರ ಅವು ಬಂದರೆ ವಿ. ನೆಕ್ಸ್ಟ್ ಓಗೆ ಸ್ಮಾಲ್ ಓ ಕ್ಯಾಪಿಟಲ್ ಓ, ಅದು ಕರೆಕ್ಟ್ ಇದೆ. ಬಂದರೆ ನೋಡಿ, ಅಹ ಅಂತ ಬರುತ್ತಲ್ಲ, ಆಗಂತೂ ಸ್ಮಾಲ್ ಎ ಗೊತ್ತೈತಿ. ನಾ ಏನು ಹೇಳಿದ್ದೀನಿ, ಮುಂದೆ ಈ ಥರ ಬಂದರೆ ಎಮ್ ಅಂತ ಹಾಕಬೇಕು. ಓಕೆನಾ? ಇಷ್ಟೇ ಸಾಫ್ಟ್ವೇರ್. ಇದು ಏನಿಲ್ಲ, ಇದೊಂದು ಕ್ವಶನ್, 2 ಕ್ವಶನ್ ಮೇಲಾಯಿತು. ಇದರಲ್ಲಿ ಒಂದು ಕ್ವಶನ್ ಬರ್ಬೋದು. ಒಂದು ವರ್ಡ್ ಕೊಡ್ತಾರೆ ಅವರು. ಈಗ ಕರ್ನಾಟಕ ಅಂತೇಳಿ ಕೊಟ್ಟಿರ್ತಾರೆ, ಕರ್ನಾಟಕ.
ಓಕೆನಾ, ಇದನ್ನು ನೀವು ಬರೀಬೇಕು ಅಷ್ಟೇ. ಇದು ಕೊಟ್ಟಿರ್ತಾರೆ ನೋಡಿ, ಕರ್ನಾಟಕ ನೋಡಿ, ಈ ಎಕ್ಸಾಂಪಲ್ ಕರ್ನಾಟಕ ಕೊಟ್ಟಿದೆಯಲ್ಲ, ಇಲ್ಲೇ ಕೊಡ್ತೀನಿ ನೋಡಿ, ಕರ್ನಾಟಕ ನೋಡಿ, ಕರ್ನಾಟಕ ನೋಡಿ. ಕ ಅಂದರೆ ಸ್ಮಾಲ್ ಕೆ, ನ ಅಂದರೆ ಸ್ಮಾಲ್ ಎನ್. ನೋಡಿ ಇಲ್ಲಿ ಈ ಥರ ಬಂದಿದೆಯಲ್ಲ, ಇದಕ್ಕೇನು ಹಾಕ್ಬೇಕಂದ್ರೆ ಕ್ಯಾಪಿಟಲ್ ಎಫ್. ಠ ಅಂದರೆ ನೋಡಿ, ಇದು ಠ ಇಂಪಾರ್ಟೆಂಟು. ಏನು ಬರುತ್ತೆ, ಟಿ ಬರಲ್ಲ, ಇಲ್ಲೇನು ಬರುತ್ತೆ, ಕ್ಯೂ ಬರುತ್ತೆ, ಸ್ಮಾಲ್ ಕ್ಯೂ. ಮತ್ತು ಕ ಅಂದರೆ ಏನು ಬರುತ್ತೆ, ಕೆ ಬರುತ್ತೆ. ಇಷ್ಟೇ, ಈ ಥರ ಹಾಕ್ಬೇಕು. ನಿಮ್ಮದು ಏನಿದೆಯಲ್ಲ, ಇದನ್ನು ಕರೆಕ್ಟಾಗಿ ನಾನು ಎಕ್ಸಾಮ್ ಸಲುವಾಗಿ ಮಾಡಿಟ್ಕೊಂಡಿದ್ದೆ. ನೀವು ಈ ಥರ ಮಾಡ್ಬೋದು. ಮತ್ತು ನೋಡಿ, ಈಗ ಇನ್ನೊಂದು ಇಲ್ಲಿ ಬರ್ತೀನಿ ನೋಡಿ, ಕುರು. ಈ ರದೊತ್ತು ಬರುತ್ತಲ್ಲ, ಇದಕ್ಕೇನು ಹಾಕ್ಬೇಕು, ಈ ರದೊತ್ತಿಗೆ ಆರು ಹಾಕಬೇಕು, ರದೊತ್ತಿಗೆ. ಓಕೆನಾ. ಮತ್ತು ಕೈ ನೋಡಿ, ಕೈ ಹಾಕಿರ್ತೀರ, ಐವತ್ತಿಗೆ ಏನು ಹಾಕಬೇಕು, ವೈ ಹಾಕಬೇಕು. ಓಕೆನಾ. ಈ ಥರ ಮಾಡಿ ನಾನು ನೋಡಿ ಇಲ್ಲಿ ಎಕ್ಸಾಂಪಲ್ ಬರೆದಿಟ್ಕೊಂಡಿದ್ದೆ. ಯಾವುದಂದರೆ ಒತ್ತಕ್ಷರಗಳನ್ನು ಬರೆದಿಟ್ಕೊಂಡಿದೆ. ಸತ್ಯ, ವಿಜ್ಞಾನ, ಶ್ರೀ, ಕರ್ಮ, ಧರ್ಮ, ಸ್ವಾತಂತ್ರ್ಯ ಅಂತೇಳಿ. ನೋಡಿ ಇಲ್ಲಿ ಸಿ ಟಿ ಐ ಎಚ್ ಕೆ ಆಗಿತ್ತಲ್ಲ, ಎಚ್ ಕೆ ಇವೆರಡು ಕ್ವಶನು ಬಂದಿದ್ದು ನಾಲ್ಕು, ಸತ್ಯ ಮತ್ತು ವಿಜ್ಞಾನ. ಅದು ಎಕ್ಸಾಮ್ ಬಂದ ಮೇಲೆ ಬರೆದಿರೋದಲ್ಲ, ಅದಕ್ಕಿಂತ ಮುಂಚೆನೇ ಬರ್ಕೊಂಡಿದ್ದೆ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಏನು ಕ್ವಶನ್ ಬರುತ್ತೆ ಅಂದರೆ, ಕನ್ನಡದ ಕೀಬೋರ್ಡನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾರೆ ನೋಡಿ, KP ರಾವ್. ಇದೊಂದು ಕ್ವಶನ್ ನೆನ್ಪಿಟ್ಕೊಳ್ಳಿ. ಓಕೆನಾ. ಎಲ್ಲ ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದೊಂದು ವರ್ಡ್ ಕೊಡ್ತಾರೆ, ಈ ಥರ ರೈ, ಇದನ್ನು ಹಾಕಂತ ಕೊಡ್ತಾರೆ. ಓಕೆನಾ. ಇಷ್ಟೇ. ಕರ್ಮ, ಶ್ರೀ, ಇವ ನೋಡಿ, ಇದೇ ಡಿಫಿಕಲ್ಟ್ ಇರುತ್ತೆ. ಇಷ್ಟೇ, ಶ್ರೀನ ಕೊಟ್ಟಿರ್ತಾರೆ, ಕೆಳಗಡೆ ಸ್ವಲ್ಪ ಡಿಫಿಕಲ್ಟಾಗಿ ಕೊಟ್ಟಿರ್ತಾರೆ. ಇಷ್ಟು ಕ್ವಶನ್ನ ಇದನ್ನು ನೀವು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನ್ರಿ ನೋಡಿ, ಇದು ಕನ್ನಡ ಇದೇನು ನುಡಿ ಸಾಫ್ಟ್ವೇರ್ ಇದೆಯಲ್ಲ, ಯಾವುದಕ್ಕೆ ಸಪೋರ್ಟ್ ಆಗುತ್ತೆ, ಯಾವುದರಲ್ಲಿ ಸಪೋರ್ಟ್ ಆಗುತ್ತೆ ನೋಡಿ. SSಗೆ ಒರಾಕಲ್ಲು, SQL, DB2 ಮತ್ತು MySQL ಅಂತ ಇದೆ ನೋಡಿ, ಅದಕ್ಕೂ ಸಪೋರ್ಟ್ ಆಗುತ್ತೆ. ಇನ್ನೊಂದು ಯಾವುದಂದರೆ MySQL. ಇದೇ ಕ್ವಶನ್ ಬಂದಿತ್ತು. ಓಕೆನಾ. ಈ ಕ್ವಶನ್ ಬೇಕಿದ್ರೆ ಪ್ರಿವಿಯಸ್ ಕ್ವಶನ್ ಪೇಪರಲ್ಲಿ ನೋಡಿ. ಇದೊಂದು ಕ್ವಶನು. ನೆಕ್ಸ್ಟ್ ಇನ್ನೊಂದು ಏನು ಬರ್ಬೋದು ಅಂದರೆ, ಇದು ಯಾವ ಟೈಪ್ ಆಫ್ ಸಿಸ್ಟಮ್ ಅಂತ ಕೇಳ್ತಾರೆ. ಇದು ಯಾವುದಂದರೆ ಓಪನ್ ಟೈಪ್ ಪಾಯಿಂಟ್ ಸಿಸ್ಟಮ್ ನೋಡಿ. ಯಾವುದು, ಓಪನ್ ಟೈಪ್ ಪಾಯಿಂಟ್ ಸಿಸ್ಟಮ್. ಇದೊಂದು ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದಂದರೆ, ಇಲ್ಲಿ ನೋಡಿ, ನೀವು ನುಡಿ ಸಾಫ್ಟ್ವೇರ್ನ ಆನ್ ಮಾಡಬೇಕಂದ್ರೆ ಕಂಪ್ಯೂಟ್ರ್ ಯಾವ ಥರ ಇರಬೇಕು ಅಂದರೆ, ಕೀಬೋರ್ಡಲ್ಲಿ ಏನೇನು ಆಫ್ ಆಗಿರ್ಬೋದು, ಏನು ಆನ್ ಆಗಿರಬೇಕು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಸ್ಕ್ರೋಲ್ ಲಾಕು ಯಾವುದು, ಇಲ್ಲಿ ಬರೀತೀನಿ ನೋಡಿ, ಸ್ಕ್ರೋಲ್ ಮಾಡ್ತಿರಲ್ಲ, ಅದೇನಾಗಿರುತ್ತೆ, ಸ್ಕ್ರೋಲ್ ಲಾಕು ಆನಲ್ಲಿರಬೇಕು. ಇದೊಂದು ಇಂಪಾರ್ಟೆಂಟ. ಇಲ್ಲೇ ಏನು ಮಾಡಿರ್ತಾನೆ ಅವನು, ಆಫ್ ಅಂತ ಕೊಟ್ಟಿರ್ತಾನೆ, ಅದನ್ನೇ ನೀವು ಅಷ್ಟೇ ನೋಡಿ. ಇದು ಸೇಮ್ ಇರುತ್ತೆ, ಆನ್ ಆಫ್ ಅಂತೇಳಿ ಚೇಂಜ್ ಮಾಡಿರ್ತಾನೆ ಅಷ್ಟೇ. ಇದು ಇನ್ನೊಂದು ಏನಂದರೆ ಕ್ಯಾಪ್ಸ್ ಲಾಕ್ ಮಾಡ್ತೀರಲ್ಲ, ಕ್ಯಾಪ್ಸ್ ಲಾಕ್ ಏನಾಗಿರಬೇಕು, ಆಫ್ ಆಗಿರಬೇಕು. ಓಕೆನಾ. ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕ್ರೋಲ್ ಲಾಕು ಆನ್ ಆಗಿರಬೇಕು, ಕ್ಯಾಪ್ಸ್ ಲಾಕು ಆಫ್ ಆಗಿರಬೇಕು. ಆವಾಗ ನುಡಿ ಸಾಫ್ಟ್ವೇರ್ನ ನೀವು ಓಪನ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದರೆ ಫಾಂಟ್ ಎನ್ಕೋಡಿಂಗ್ ಬೇಸ್ಡ್ ಸ್ಟ್ಯಾಂಡರ್ಡ್. ಇದ್ಯಾವುದು, ಫಾಂಟ್ ಎನ್ಕೋಡಿಂಗ್ ಬೇಸ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಕರೀತಾರೆ. ಇದೊಂದು ಪಾಯಿಂಟ್ ಕೇಳ್ಬೋದು. ಮತ್ತು ಇದು ನೋಡಿ, ವ್ಯಾಲ್ಯೂ ಎದರಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾನೆ. ASCII ಕೋಡ್ ಅಂತ ಬರುತ್ತಲ್ಲ, ಅಮೇರಿಕನ್ ಸ್ಟ್ಯಾಂಡರ್ಡ್, ಈ ಕೋಡ್ದಿಂದ ಸ್ಟೋರ್ ಆಗಿರುತ್ತೆ. ಓಕೆನಾ. ನೋಡಿ, ವ್ಯಾಲ್ಯೂ ಎದರಲ್ಲಿ ಸ್ಟೋರ್ ಅಂತ ಕೇಳ್ತಾರೆ, ASCII ಕೋಡ್ ಅಂತ ನೆನ್ಪಿಟ್ರು. ಇದ್ರ ಫುಲ್ ಫಾರ್ಮು ಕೇಳ್ತಾನೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಅಂತ ಇದೆ. ಅದರದ್ದು ಫುಲ್ ಫಾರ್ಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟೇ ನುಡಿ ಸಾಫ್ಟ್ವೇರ್ ಇರೋದು. ನಿಮ್ಗೆ ಜಾಸ್ತಿ ಕೇಳೋದೇನೆಂದರೆ ಇವ್ರದ್ದೇ ನೋಡಿ, ಇದೇ ಅಂತಲ್ಲ, ಬೇರೆ ಎಕ್ಸಾಂಪಲು ಈ ಥರ ಕೊಟ್ಟು ನಿಮಗೆ ಈ ಥರ ಬರೆಯೋಕ್ಕೆ ಹೇಳ್ತಾನೆ ಅಷ್ಟೇ. ನಿಮ್ಗೆ ಹೇಳಿದ್ದೀನಿ. ಇನ್ನೊಂದೊಂದು ನೋಡಿ, ಇವಾಗ ಧರ್ಮ ಬರೆದಿದ್ದೀನಿ ನೋಡಿ, ಧರ್ಮ. ಈಗ ಕ್ಯಾಪಿಟಲ್ ಧ ಇರೋದ್ರಿಂದ ಕ್ಯಾಪಿಟಲ್ ಡಿನ ಬರೀಬೇಕು. ಮ ಇರೋದರಿಂದ ಸ್ಮಾಲ್ ಐತಿ, ಮ ಇದ್ದರೆ ಸ್ಮಾಲ್ ಎಮ್. ಇದು ಅರ್ಕಾವಳಿ ಇದು ಒತ್ತಿರುತ್ತಲ್ಲ, ಅವಾಗ ಏನು ಮಾಡಬೇಕು, ಕ್ಯಾಪಿಟಲ್ ಎಫ್ ಹಾಕಬೇಕು. ರದೊತ್ತಿಗೆ ಏನಾಗಬೇಕು, ಕ್ಯಾಪಿಟಲ್ ಎಫ್ ಹಾಕಬೇಕು. ಇವೆಲ್ಲನೂ ಒಂದು ಕಡೆ ನಿಮ್ಗೆ ಏನಿದಾವಲ್ಲ ಬರೆದಿಟ್ಕೊಂಬಿಡಿ. ಈ ಪೇಜ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟರದಲ್ಲೇ ಕ್ವಶನ್ ಬರುತ್ತೆ. ನಿಮ್ಗೆ ಕರೆಕ್ಟಾಗಿ ಹೇಳಿದ್ದೀನಿ, ಯಾರು ಸ್ಥಾಪನೆ ಮಾಡಿದ್ರು, ಯಾವ ಇಯರು, ಕೀಬೋರ್ಡ್ನ ಯಾರು ಕಂಡುಹಿಡಿದ್ರು, ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನು, ಮತ್ತು ಒತ್ತಕ್ಷರಗಳ ಬಗ್ಗೆ ನೋಡ್ಕೊಳ್ಳಿ. ಇದು ಯಾವುದಕ್ಕೆ ಸಪೋರ್ಟ್ ಆಗುತ್ತೆ, ವಿಂಡೋಸು, ಯಾವ ಟೈಪ್ ಆಫ್ ಸಿಸ್ಟಮು, ಏನು ಆಫ್ ಆಗಿರಬೇಕು ಮತ್ತು ಯಾವ ಬಟನ್ ಆನ್ ಆಗಿರಬೇಕು ಹೇಳ್ತಾರೆ. ಈ ಸ್ಟೋರ್ ವ್ಯಾಲ್ಯೂನ ಯಾವುದರಲ್ಲಿ ಸ್ಟೋರ್ ಮಾಡ್ತಾರೆ, ಇಷ್ಟೇ. ಇದೊಂದು ಫಾಂಟ್ ಎನ್ಕೋಡಿಂಗ್ ಬೇಸ್ಡ್ ಸ್ಟ್ಯಾಂಡರ್ಡ್ ಅಂತ ಇದೊಂದು ಕೇಳ್ತಾರೆ. ಇಷ್ಟರದಾಗಿ ಕೇಳೋದವ್ರು ಮತ್ತೇನು ಕೇಳಲ್ಲ. ನಿಮ್ದು ಏನು ಇಂಪಾರ್ಟೆಂಟ್ ಅಂತ ಹೇಳಿದೆ ನೋಡಿ, ನಿಮ್ಗೆ ಯಾವ್ದು ಗೊತ್ತಾಗಲ್ಲ ಅಂತ ಹೇಳಿದೆ ನೋಡಿ, ಇದೊಂದು ನೋಡ್ಕೊಳ್ಳಿ. ಇದೊಂದು ಡಡಣ, ಇದೊಂದು ಸಾಲೊಂದು ನೋಡ್ಕೊಳ್ಳಿ, ಕ್ಲಿಯರಾಗಿ ಹೇಳ್ತೀನಿ. ಡಡಣ ಮತ್ತು ಒತ್ತಕ್ಷರದು. ಓಕೆನಾ. ಇಷ್ಟೇ ಇರೋದು ಇದು ನುಡಿ ಸಾಫ್ಟ್ವೇರ್. ಇವನ್ ನೋಡ್ಕೊಂಡ್ರು ನೀವು ನಾಳೆ ಅಟೆಂಡ್ ಮಾಡ್ಬೋದು. ಬೇಕಿದ್ರೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ. ಇನ್ನೊಂದು ನೋಡಿ,
ಚ ಏನಿರುತ್ತೆ ಕ್ಯಾಪಿಟಲ್ ಸಿ. ಸ್ಮಾಲ್ ಚ ಇತ್ತಂದರೆ ಸ್ಮಾಲ್ ಸಿನ ಇದಕ್ಕೆ ಚಕ್ಕೆ. ಓಕೆನಾ? ಇಷ್ಟಿದ್ದಾವೆ. ಇದನ್ನು ಪೇಜ್ನ ಏನು ಬರೆದಿಲ್ಲ ಇಷ್ಟು ನೀವು ಬರ್ಕೊಂಡು ಇನ್ನೊಂದು ಸಲ ಬೇಕಿದ್ರೆ ವಿಡಿಯೋ ನೋಡಿ ನಾ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಆ ಥರ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎ ಅಂದರೆ ಏನು ಬರುತ್ತೆ? ಎ ಅಂದರೆ ಸ್ಮಾಲ್ ಎ. ಕ್ಯಾಪಿಟಲ್ ಎ ಅಂದರೆ ದೊಡ್ಡ ಎ ಅಂದರೆ ಯಾವುದು? ಕ್ಯಾಪಿಟಲ್ ಎ. ಈ ಥರ ಎಲ್ಲನೂ ಬರ್ಕೊಳ್ಳೋದಿಲ್ಲ, ಕ ಗ ಗ ನಾವೆಲ್ಲ ಗೊತ್ತಿರುತ್ತೆ. ಇವು 2 ಸಾಲನ್ನ ಬರ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.